ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲ ಕೃಷ್ಣ ಕೊಪ್ಪರದ್ ಇಳಕಲ್ ಕನ್ನಡತಿ ನಾಮಧೇಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ದಾಂಡೇಲಿಯ ನಿತ್ಯ ಹರಿದ್ವರ್ಣದ ಕಾಡಿನಲ್ಲಿರುವ ನಿಸರ್ಗ ನಡಿಗೆಯ ಅನುಭವ ತಮ್ಮೆದುರು ಹಂಚಿಕೊಳ್ಳಲಿದ್ದೇನೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ದಾಂಡೇಲಿಯು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಸಾಹಸ ಮತ್ತು ನಿಸರ್ಗ ಪ್ರೇಮಿಗಳ ನೆಚ್ಚಿನ ತಾಣ. ದಾಂಡೇಲಿಯ ದಟ್ಟ ಅರಣ್ಯದಲ್ಲಿ ನಿಸರ್ಗ ನಡಿಗೆಯ ಅನುಭವ ಅದ್ಭುತ. ಮೇ 2, 2025ರಂದು ಕೌಟುಂಬಿಕ ಪರಿವಾರದೊಂದಿಗೆ ದಾಂಡೇಲಿಗೆ ಹೋದಾಗ ಕಿಂಗ್ ರೆಸಾರ್ಟ್ನ ಹತ್ತಿರ ಇರುವ ನಿತ್ಯ ಹರಿದ್ವರ್ಣದ ಕಾಡಿನಲ್ಲಿ ನಿಸರ್ಗ ನಡಿಗೆಗೆ ಹೋಗುವುದೆಂದು ನಿರ್ಧರಿಸಿ ಬೆಳಿಗ್ಗೆ 6 ಗಂಟೆಗೆ ಹೊರಟೆವು. ರೆಸಾರ್ಟ್ನ ಮಾರ್ಗದರ್ಶಕರನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋದೆವು. ಕಾಡು ಪ್ರಾಣಿಗಳ ಭಯ ಇಲ್ಲಿ ಇಲ್ಲ ಎಂದು ಹೇಳಿದರೂ ಮಕ್ಕಳೊಂದಿಗೆ ನಾವು ಹೋಗಿದ್ದರಿಂದ ಮುನ್ನೆಚ್ಚರಿಕೆಯಾಗಿ ಮಾರ್ಗದರ್ಶಕರೊಡನೆ ನಿಸರ್ಗದ ಸವಿಯನ್ನು ಅನುಭವಿಸಿದೆವು. ಇರ್ಲಡಿ ಬರ್ತಾಳೆ ನಡಿ, ಏನಾಗಲ್ಲ ನಡಿ. ಮತ್ತೆ ಅಲ್ಲೇ ಇದೆ, ಸುಮ್ಮನೆ ಅಲ್ಲೇ ಹೋಗ್ಬಿಟ್ಟಿದ್ದೆ ಮನೆಗೆ. ಹಾಂ ಮನ್ಯಾಗ ಒಳ್ಳೆ ಹತ್ತದ ಕಷ್ಟ ಆಯ್ತು ಬಿಡು. ಅಲ್ಲ ಮತ್ತೆ ಬರಾಮನ್ ಹಿಂಗೈತೆ ಅಂತನ ಆ ಕಡೆ ಬರಾಮುಂದಿಲ್ಲ. ಆರೋಗ್ಯದ ಹಿತದೃಷ್ಟಿಯಿಂದ ನಿಸರ್ಗ ನಡಿಗೆ ಪ್ರತಿದಿನವೂ ಉತ್ತಮವೇ. ಆದರೆ ಔಷಧೀಯ ಸಸ್ಯಗಳಿರುವ ಇಂತಹ ಕಾಡುಗಳಲ್ಲಿ ಬೀಸುವ ಗಾಳಿ, ಕುಡಿಯುವ ನೀರು ಉತ್ತಮವೆನಿಸುವುದು. ಈ ಕಾಡಲ್ಲಿ ಅಲ್ಲಲ್ಲಿ ಕಲ್ಲು ಬಂಡೆಗಳ ಮೇಲೆ ನಡೆಯುತ್ತಾ ವಾಕಿಂಗ್ ಮಾಡುವುದು ಒಂದು ಸಾಹಸವೇ ಆಗಿತ್ತು. ಎಲ್ಲರೂ ತುಂಬ ಜಾಗರೂಕತೆಯಿಂದ ನಡೆಯುತ್ತಾ ಮುಂದೆ ಸಾಗಿದೆವು. ಅಲ್ಲಲ್ಲಿ ನಿಸರ್ಗ ಸೌಂದರ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಾ ಮುಂದೆ ಸಾಗಿದರು. ಅದಕ್ಕೆ ಅಲ್ವೇ ಪಿ.ಬಿ. ಶ್ರೀನಿವಾಸರವರು ಹಾಡಿರುವ ಗಂಧದ ಗುಡಿ ಚಲನಚಿತ್ರದಲ್ಲಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಆಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂಧದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಓಹೋ ಹೋ. ಚಿಮ್ಮುತ ಓಡಿವೆ ಜಿಂಕೆಗಳು, ಕುಣ
ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಆಹಾ, ಮುಗಿಲನು ಚುಂಬಿಸುವ ಆಸೆಯಲಿ ತೂಗಾಡುತ್ತ ನಿಂತ ಮರಗಳಲ್ಲಿ. ಹಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಗವೋ. ಆಹಾ, ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂಧದ ಗುಡಿ, ಚಂದದ ಗುಡಿ, ಅಂಧದ ಗುಡಿ, ಶ್ರೀಗಂಧದ ಗುಡಿ. ಆಹಾ, ಕಾಡು ಪ್ರಾಣಿಗಳ ಭಯ ಇಲ್ಲಿಲ್ಲ ಎಂಬ ಒಂದು ಮಾತು ನಮ್ಮೆಲ್ಲರಲ್ಲಿ ನಿರ್ಭಯದಿಂದ ನಡೆಯಲು ನೆಮ್ಮದಿ ನೀಡಿತ್ತು. ಸುಮಾರು 3 ಕಿಲೋಮೀಟರ್ ವರೆಗೆ ನಡೆದು ಕಾಡಿನ ಸೌಂದರ್ಯದ ಸೊಬಗನ್ನು ಕಣ್ತುಂಬಿಸಿಕೊಂಡು ಮರಳಿ ನಾವು ಕಿಂಗ್ಸ್ ರೆಸಾರ್ಟ್ಗೆ ಹಿಂದಿರುಗಿದೆವು. ಸುಮಾರು ದೂರ ಕಾಡಿನಲ್ಲಿ ನಡೆದಿದ್ದರಿಂದ ಅವರ ಮುಖದಲ್ಲಿ ಆಯಾಸ ಎದ್ದು ಕಾಣುತ್ತಿತ್ತು. ಆದರೂ ನಗರ ಪ್ರದೇಶಗಳಲ್ಲಿ ನಮಗೆ ಇಂತಹ ವಾತಾವರಣ ನೋಡಲು ಸಿಗುವುದಿಲ್ಲ. ಇನ್ನಷ್ಟು ಕಾಲ ಕುಳಿತು ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಾ ಹಾಗೆ ಮುಂದೆ ಸಾಗಿದರು. ದಾರಿಯುದ್ದಕ್ಕೂ ಅವರ ತಲೆಯಲ್ಲಿರುವಂತಹ ಒಂದೇ ಒಂದು ಆಲೋಚನೆ ಎಂದರೆ ಕಾಳಿ ನದಿಯಲ್ಲಿ ರಾಫ್ಟಿಂಗ್ ಮಾಡುವುದು ಎಂಬುದಾಗಿತ್ತು.